ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಭಾರತದ ಅತಿ ದೊಡ್ಡ ಸಾರ್ವಜನಿಕ ಬ್ಯಾಂಕ್ ಆದ SBI ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದಲ್ಲಿ ನಿಮಗೆ ಕನಿಷ್ಠ ಅಂದರೂ 15,000ದಿಂದ 7,50,000 ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಅಂದರೆ ನೀವು ಕಾಲೇಜಿನ ಶುಲ್ಕವನ್ನು ಎಷ್ಟು ತುಂಬಿರ್ತಿರಲ್ಲ, ಸಂಪೂರ್ಣ ಶುಲ್ಕ ಆಗಿರ್ಬೋದು, ವಸತಿ ಶುಲ್ಕ ಆಗಿರ್ಬೋದು, ಯಾವುದೇ ಶುಲ್ಕವನ್ನು ತುಂಬಿದರೂ ಕೂಡ ಅದರ ಮೊತ್ತದಷ್ಟು ವಿದ್ಯಾರ್ಥಿ ವೇತನವನ್ನು ನಿಮಗೆ SBI ಫೌಂಡೇಶನ್ ವತಿಯಿಂದ ನೀಡ್ತಾ ಇದ್ದಾರೆ. ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನೀಡ್ತಾ ಇದ್ದಾರೆ. ಹಾಗಾದರೆ ಯಾವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು, ಬೇಕಾಗುವಂಥ ದಾಖಲಾತಿಗಳು ಏನೇನು ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ನಮಗೆ ಎಷ್ಟು ವಿದ್ಯಾರ್ಥಿ ವೇತನ ದೊರಕುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ನಂತರ ಅರ್ಜಿಯನ್ನು ಸಲ್ಲಿಸಿರಿ. ಆಯ್ಕೆ ಆಗಲು ಕೆಲವೊಂದಿಷ್ಟು ಮಾನದಂಡಗಳನ್ನು ಹೇಳ್ತೇನೆ. ಅಂದರೆ ಕೆಲವೊಂದಿಷ್ಟು ನಿಮಗೆ ಯಾವ ರೀತಿಯಾಗಿ ಕ್ವಶನ್ಗಳನ್ನು ಕೇಳ್ತಾರೆ, ಯಾವ ರೀತಿಯಾಗಿ ಆಯ್ಕೆಗಳನ್ನು ಮಾಡ್ಕೋತಾರೆ ಎಂಬುದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು SBI ಆಶಾ ಸ್ಕಾಲರ್ಶಿಪ್ ಅಂಥೇಳಿ SBI ಫೌಂಡೇಶನ್ ಅವರು ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವೇತನವನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಮೊದಲೇ ಹೇಳಿಬಿಡ್ತೀನಿ. ಅಕ್ಟೋಬರ್ 1, 2024 ಕೊನೆಯ ದಿನ ಆಗಿರ್ತೈತಿ. ಅಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಅಕ್ಟೋಬರ್ 1. ಮತ್ತು ಈ ವಿದ್ಯಾರ್ಥಿ ವೇತನವು ಭಾರತದ ಪ್ರಜೆಗಳಿಗೆ ಮುಕ್ತವಾಗಿರ್ತೈತಿ. ಮತ್ತು ನೀವು 6ರಿಂದ 12ನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಕನಿಷ್ಠ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು. ಅಥವಾ 75 ಅಂಕಗಳನ್ನು ಗಳಿಸಿದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಮತ್ತು ವಾರ್ಷಿಕ ಆದಾಯವು 3 ಲಕ್ಷ ರೂಪಾಯಿವರೆಗೂ ಇರಬೇಕಾಗತ್ತೆ. ಇದರಲ್ಲಿ 50% ವಿದ್ಯಾರ್ಥಿ ವೇತನವನ್ನು ಮಹಿಳೆಯರಿಗೆ ಮೀಸಲಾಗಿಟ್ಟಿದ್ದಾರೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ ಇದು 6ರಿಂದ 12ನೇ ತರಗತಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ನಿಮ್ಮ ಹಿಂದಿನ ತರಗತಿ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಈ ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ಮತ್ತು ನೀವೇನಾದರೂ ಪ್ರವೇಶ ಪಡೆದಿದೆ ಪ್ರವೇಶ ಪ್ರಮಾಣ ಪತ್ರ ಅಥವಾ ಶಾಲೆಯ ID ಕಾರ್ಡ್ ಇದ್ದರೂ ಕೂಡ ಇಲ್ಲಿ ನಡೆಯುತ್ತೆ. ಮತ್ತು ಬೋನಫೈಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಪೋಷಕರ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ. ಆದಾಯ ಪುರಾವೆ ಬೇಕಾಗುತ್ತೆ. ಭಾವಚಿತ್ರ ಬೇಕಾಗುತ್ತೆ, ಅಂದರೆ ನಿಮ್ಮ ಫೋಟೋ ಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ SC/ST ವಿದ್ಯಾರ್ಥಿಗಳಾಗಿದ್ದರೆ ನಿಮಗಿದು ಜಾತಿ ಪ್ರಮಾಣ ಪತ್ರ ಇಲ್ಲಿಯನ್ನು ಅಟ್ಯಾಚ್ ಮಾಡ್ಬೋದು. ಇದು ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳು. ಅಂದರೆ ನೀವು 6ರಿಂದ 12ನೇ ತರಗತಿ ಆಗಿರ್ಬೋದು, ಪದವಿ ಆಗಿರ್ಬೋದು, PG ಕೋರ್ಸ್ ಆಗಿರ್ಬೋದು, IIT ಆಗಿರ್ಬೋದು, ಯಾವುದೇ ಕೋರ್ಸನ್ನು ಕಲಿತಾ ಇದ್ದರೂ ಕೂಡ ಇಷ್ಟು ದಾಖಲಾತಿಗಳು ಕಡ್ಡಾಯವಾಗಿ ಬೇಕಾಗಿರ್ತಾವೆ. ಇನ್ನು ಎರಡನೇದನ್ನು ನೋಡೋದಾದ್ರೆ ಇದು ಪದವಿ ಪೂರ್ವ ವಿದ್ಯಾರ್ಥಿಗಳು, ಅಂದರೆ ಪದವಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಯಾವುದಾದ್ರೂ ಒಂದು ಕೋರ್ಸನ್ನು ಅನುಸರಿಸ್ತಾ ಇರಬೇಕು. ಅಂದರೆ ಯಾವುದೇ ಇರಲಿ, BA, BCom, BSc ಯಾವುದೇ ಕೋರ್ಸನ್ನು ಓದ್ತಾ ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಹಿಂದಿನ ತರಗತಿಯಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ. ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಲ್ಲಿ 3 ಲಕ್ಷ ಇದ್ದರೆ ಇಲ್ಲಿ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಅದೇ ರೀತಿಯಾಗಿ ಯಾರ್ದು 3 ಲಕ್ಷ ರೂಪಾಯಿವರೆಗಿನ, ಅಂದರೆ 3 ಲಕ್ಷದ ಒಳಗೆ ಯಾರ್ದು ಆದಾಯ ಕಡಿಮೆ ಇರ್ತೈತಲ್ಲ ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಮತ್ತು 50% ಮೀಸಲಾತಿಯನ್ನು ಮಹಿಳಾ ವರ್ಗಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆಯನ್ನು ನೀಡ್ತಾರೆ. ಇನ್ನು ನಿಮ್ಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ 50,000 ರೂಪಾಯಿವರೆಗೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಅಂದರೆ ಇದು ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ. ಹಿಂದಿನ ಒಂದು ವಿದ್ಯಾರ್ಥಿ ವೇತನವನ್ನು 6ರಿಂದ 12ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ 15,000, ಇಲ್ಲಿ ಡಿಗ್ರಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ದಾಖಲಾತಿಗಳನ್ನು ಹೇಳಿದ್ದೇನೆ, ಯಾವ್ಯಾವ ದಾಖಲಾತಿಗಳು ಬೇಕಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ನಾತಕೋತ್ತರ ಪದವಿ, ಅಂದರೆ PG ಕೋರ್ಸ್ಗಳನ್ನು ಯಾರು ಓದ್ತಾ ಇರ್ತೀರಲ್ಲ ಅಂಥವರು ಹಿಂದಿನ ತರಗತಿಯಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು. ವಾರ್ಷಿಕ ಆದಾಯವು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಮತ್ತು ಹೆಚ್ಚಿನ ಆದ್ಯತೆಯನ್ನು ಮಹಿಳೆಯರಿಗೆ ಇದರಲ್ಲಿ 50% ಮೀಸಲಾತಿಯಾಗಿ ಇಟ್ಟಿದ್ದಾರೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು. 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥವ್ರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ PG ಕೋರ್ಸನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ 70,000 ರೂಪಾಯಿವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು. ಈಗಾಗಲೇ ದಾಖಲಾತಿಗಳನ್ನು ನೋಡಿರೋ ಹಾಗೆ ನಿಮ್ಮ ಹಿಂದಿನ ತರಗತಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ಆಗಿರ್ಬೋದು, ಅಂದರೆ ಪ್ರವೇಶ ಪ್ರಮಾಣ ಪತ್ರ ಆಗಿರ್ಬೋದು, ಅಥವಾ ಸಂಸ್ಥೆ ನೀಡಿರುವಂಥ ಗುರುತಿನ ಚೀಟಿ ಅಂದರೆ ID ಕಾರ್ಡ್ ಆಗಿರ್ಬೋದು, ಬೋನಫೈಡ್ ಪ್ರಮಾಣ ಪತ್ರ ಆಗಿರ್ಬೋದು,
ಅರ್ಜಿದಾರನ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ, ನಿಮ್ಮ ಫೋಟೋ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದರೆ SC/ST ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ IIT ವಿದ್ಯಾರ್ಥಿಗಳಿಗೆ, ಅಂದರೆ IIT ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ನೀವು ಭಾರತದ ಪ್ರಜೆಯಾಗಿರ್ಬೇಕಾಗತ್ತೆ. ಭಾರತದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಪದವಿ ಪೂರ್ವ ಕೋರ್ಸನ್ನು ಯಾವುದೇ ವರ್ಷದಲ್ಲಿ ಓದ್ತಾ ಇದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರ್ಬೋದು, ನಾನು 11ನೇ ತರಗತಿಯನ್ನು ಮುಗಿಸಿದ್ದೀನಿ, 12ನೇ ತರಗತಿಗೆ ಓದ್ತಾ ಇದ್ದೀನಿ, ಅರ್ಜಿ ಸಲ್ಲಿಸ್ಬೋದಾ ಅಂತೇಳಿ. ಹೌದು, ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಏನಂದರೆ, ನಾವು ಪದವಿಯಲ್ಲಿ ಮೊದಲ ವರ್ಷ ಅಧ್ಯಯನ ಮಾಡಿ 2ನೇ ವರ್ಷಕ್ಕೆ ಈಗ ಪ್ರಸ್ತುತ 2ನೇ ವರ್ಷ ಇದ್ದೀವಿ, ನಾವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೇಳ್ಬೋದು. ನಿಮಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ನೀವು ಪದವಿ 2ನೇ ವರ್ಷ ಆದರೂ ಅಡ್ಮಿಷನ್ ಮಾಡಿರಿ, 3ನೇ ವರ್ಷ ಆದರೂ ಅಡ್ಮಿಷನ್ ಮಾಡಿದ್ರಿ ಅಂದರೆ ನಿಮಗೆ ಒಂದು ಬಾರಿ ಹಣವನ್ನು ನೀಡುವುದರಿಂದ ನೀವು ಯಾವುದೇ ಕೋರ್ಸ್ಗೆ ದಾಖಲಾಗಿದ್ದರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು PGಯಲ್ಲಿ ಆಗಿರ್ಬೋದು, ಪದವಿಯಲ್ಲಿ ಆಗಿರ್ಬೋದು, IITಯಲ್ಲಿ ಆಗಿರ್ಬೋದು, ಅಥವಾ 6ರಿಂದ 12ನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಗರಿಷ್ಠ ಅಂದರೂ 6 ಲಕ್ಷ ಇರಬೇಕು. 6 ಲಕ್ಷದೊಳಗೆ 3 ಲಕ್ಷದವರೆಗೆ ಯಾರ್ದಿರ್ತ ಕಡಿಮೆ ಆದಾಯ ಇರ್ತೈತಲ್ಲ ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಮತ್ತು ಮಹಿಳೆಯರಿಗೂ ಕೂಡ ಮೀಸಲಾಗಿಟ್ಟಿದ್ದಾರೆ. SC/ST ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ, ಇದು IIT ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು. ಈಗಾಗಲೇ ದಾಖಲಾತಿಗಳನ್ನು ಹೇಳಿದ್ದೀನಿ. ಇನ್ನು ಕೊನೆಯದಾಗಿ IIM ವಿದ್ಯಾರ್ಥಿಗಳಿಗೆ, IIM ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. IIM ಅಂದರೆ MBA, PGDM ಆಗಿರ್ಬೋದು, ಯಾವುದೇ ಕೋರ್ಸ್ಗಳನ್ನು ಓದ್ತಾ ಇದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಹಿಂದಿನ ತರಗತಿಯಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು. 6 ಲಕ್ಷ ರೂಪಾಯಿವರೆಗೂ ಕುಟುಂಬದ ವಾರ್ಷಿಕ ಆದಾಯ ಇರಬೇಕು, ಅಂದರೆ ಅದರ ಒಳಗಿರಬೇಕಾಗುತ್ತೆ. ಅದರಲ್ಲೂ ಕೂಡ 3 ಲಕ್ಷಕ್ಕಿಂತ ಕಡಿಮೆ ಇರುವಂಥವ್ರಿಗೆ ಪ್ರತಿಯೊಂದು ವರ್ಗದಲ್ಲೂ ಕೂಡ, ಅಂದರೆ ಪ್ರತಿಯೊಂದು ಡಿಗ್ರಿಯಲ್ಲಿ ಆಗಿರ್ಬೋದು, PGಯಲ್ಲಿ ಆಗಿರ್ಬೋದು, IITಯಲ್ಲಿ ಆಗಿರ್ಬೋದು ಮತ್ತು IIMಲ್ಲಿ ಆಗಿರ್ಬೋದು, ಯಾರ್ದು 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರ್ತೈತಲ್ಲ ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಮತ್ತು 50% ಮೀಸಲಾತಿಯನ್ನು ಮಹಿಳೆಯರಿಗೆ ಇಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿ ವೇತನದಲ್ಲಿ 50ರಷ್ಟು ಮಹಿಳೆಯರಿಗೆ ನೀಡ್ತಾರೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಇಲ್ಲಿ ಇವರಿಗೆ ಎಷ್ಟು ಆದ್ಯತೆ ಅಂದರೆ, IIM ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ 7.5 ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಬೇಕಾಗುವಂಥ ದಾಖಲಾತಿಗಳಂದರೆ ನಿಮ್ಮ ಹಿಂದಿನ ತರಗತಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಅಥವಾ ಬೋನಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಖಾತೆ, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಮತ್ತು ನಿಮ್ಮ ಇತ್ತೀಚಿನ ಫೋಟೋ ಬೇಕಾಗುತ್ತೆ. ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂದರೆ, ಇದು ಬಡ್ಡಿ ಫೋರ್ ಸ್ಟಡಿ ಅಧಿಕೃತವಾದಂಥ ವೆಬ್ಸೈಟ್ ಐತಿ. ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಇದೇ ಥರವಾದಂಥ ಪೇಜ್ ಓಪನ್ ಆಕೈತಿ. ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಕೆಳಗೆ ಬಂದ ತಕ್ಷಣ ಇಲ್ಲಿ ನೋಡ್ಬೋದು, ನೀವೇನಾದರೂ 6ರಿಂದ 12ನೇ ತರಗತಿಯನ್ನು ಓದ್ತಾ ಇದ್ದರೆ ಇಲ್ಲಿ ಈಗ ಅನ್ವಯಿಸುವಂಥ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ನೀವು 6ರಿಂದ 12ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು, ನೀವೇನಾದರೂ ಪದವಿ ಓದ್ತಾ ಇದ್ದರೆ ಸೆಕೆಂಡ್ ಒನ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವೇನಾದರೂ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ. ನೀವೇನಾದರೂ IIT ಓದ್ತಾ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೀವೇನಾದರೂ IIM ವಿದ್ಯಾರ್ಥಿಗಳಾಗಿದ್ದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೀವು ಬಡ್ಡಿ ಫೋರ್ ಸ್ಟಡಿಯಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕಾಗುತ್ತೆ. ಹಿಂದಿನ ಕೆಲವೊಂದಿಷ್ಟು ವಿದ್ಯಾರ್ಥಿ ವೇತನ ಬಗ್ಗೆ ತಿಳಿಸುವಾಗ ಕೂಡ ನಾನು ಹೇಳಿದ್ದೀನಿ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಲ್ಲ ಅವರು ಲಾಗಿನ್ ಮಾಡಿಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಕೆಲವೊಂದಿಷ್ಟು ಮಂದಿಗೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರ್ತೈತಿ ಅಂತ ಹೇಳಿ ಅನೇಕ ಜನ ಕೇಳ್ತಾ ಇರ್ತೀರಿ. ಅವರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ಆಯ್ಕೆ ಪ್ರಕ್ರಿಯೆ ಅಗ್ದಿ ಸರಳವಾಗಿರ್ತೈತಿ. ಏನಂದರೆ, ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಮತ್ತು ನಿಮ್ಮ ಆರ್ಥಿಕ ಹಿನ್ನೆಲೆ ಅಂದರೆ ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಕಿರುಪಟ್ಟಿ ಸಂದರ್ಶನಕ್ಕೆ ಕರೀತಾರೆ. ಅಂದರೆ ಕಿರುಪಟ್ಟಿಯನ್ನು ತಯಾರು ಮಾಡ್ತಾರೆ. ಅಂದರೆ ನಿಮ್ಮದು ವಾರ್ಷಿಕ ಆದಾಯ ಯಾರು ಕಡಿಮೆ ಇರ್ತೈತಲ್ಲ ಮತ್ತು ಯಾರು ಹಿಂದಿನ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಲ್ಲ, ಅಥವಾ ನೀವು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ವಿಫಲರಾಗಿ ಆರ್ಥಿಕ ಅಂದರೆ ವಾರ್ಷಿಕ ಆದಾಯವು ಕಡಿಮೆ ಇತ್ತಂದ್ರೂ ಕೂಡ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಅವರನ್ನು ಶಾರ್ಟ್ ಲಿಸ್ಟ್ ಮಾಡಿ ಟೆಲಿಫೋನ್ ಮೂಲಕ ಸಂದರ್ಶನವನ್ನು ಮಾಡ್ತಾರೆ. ಸಂದರ್ಶನದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ವೇತನ ಬಗ್ಗೆ ಹೇಳುವಾಗ ಕೂಡ ನಾನು ಹೇಳಿದ್ದೇನೆ. ಸಂದರ್ಶನದಲ್ಲಿ ನಾರ್ಮಲಾಗಿ ನಿಮ್ಮ ಕುಟುಂಬದ ಹಿನ್ನೆಲೆ, ನಿಮ್ಮ ಆದಾಯದ ಮೂಲ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ, ಮತ್ತು ನೀವು ಮುಂದೆ ಏನಾಗಲು ಬಯಸ್ತೀರಿ, ಯಾವ್ಯಾವ ಕೋರ್ಸ್ಗಳನ್ನು ಓದಲು ಬಯಸ್ತೀರಿ, ಮತ್ತು ಈ ವಿದ್ಯಾರ್ಥಿ ವೇತನವನ್ನು ನಾವು ನಿಮಗೆ ನೀಡಿದರೆ ನೀವು ಯಾವ ರೀತಿಯಾಗಿ ಸದುಪಯೋಗವನ್ನು ಪಡ್ಕೋತೀರಿ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವರು ನಿಮಗೆ ಪ್ರಶ್ನೆಗಳ ಮೂಲಕ ಕೇಳ್ತಾರೆ. ನೀವು ಅಗದಿ ಸ್ಪಷ್ಟವಾದಂಥ ಉತ್ತರಗಳನ್ನು ನೀಡಿದರೆ ನಿಮಗೆ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನ ಬರ್ತೈತಿ. ಮತ್ತು ಈ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾರೆ. ಅದೇ ರೀತಿಯಾಗಿ ಸಂದರ್ಶನವು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರ್ತೈತಿ. ಅಂದರೆ ಕನ್ನಡದಲ್ಲಿ ಇರುವುದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರ್ತೈತಿ. ನೀವು ಸಂದರ್ಶನವನ್ನು ಎದುರಿಸಿದರೆ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನ ನಿಮಗೆ ಬಂದೇ ಬರ್ತೈತಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ನಂತರದ ವರ್ಷಗಳ ಅಧ್ಯಯನಕ್ಕಾಗಿ ನಾವು ಈ ವಿದ್ಯಾರ್ಥಿ ವೇತನವನ್ನು ಅರ್ಜಿ ಅಂದರೆ
ನಾವೇನಾದರೂ ಈಗ ಪದವಿ ಮೊದಲ ವರ್ಷದಲ್ಲಿ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆದ್ರೆ 2ನೇ ವರ್ಷಕ್ಕೂ ಕಂಟಿನ್ಯೂ ಆಕೈತೆ ಅಂತೇಳಿ ಅನೇಕ ಜನ ಕೇಳ್ತಾ ಇರ್ತೀರಿ. ಆದರೆ ಇದು ಸಾಧ್ಯ ಇಲ್ಲ. ಯಾಕಂದರೆ ಒಂದು ವರ್ಷಕ್ಕೆ ಆಗುವಷ್ಟು ಮಾತ್ರ ವಿದ್ಯಾರ್ಥಿ ವೇತನವನ್ನು ನಿಮಗೆ ನೀಡ್ತಾರೆ. ಅಂದರೆ ಈ ವರ್ಷ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡವರು ಮುಂದಿನ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಆ ವರ್ಷವೂ ಕೂಡ ನೀವು ಸಂದರ್ಶನವನ್ನು ಎದುರಿಸಿ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು. ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.